ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ತಯಾರಿಗಳನ್ನು ಕ್ಲಸ್ಟರ್ ವೈಸ್ ಮಾಡ್ತಾ ಇದ್ದೀರಿ. ಇವತ್ತು ಸುಮಾರು ಆಲ್ಮೋಸ್ಟ್ ಆಲ್ 50% ಲೋಕಸಭಾ ಕ್ಷೇತ್ರಗಳ ಪ್ರಮುಖ ಕಾರ್ಯಕರ್ತರು, XMLAಗಳು, ಸಿಟಿ MLA, MP ಗಳು ಕೂಡ ಭಾಗವಹಿಸಿದ್ರು. ಮುಕ್ತವಾದಂಥ ಚರ್ಚೆಗೆ ಅವಕಾಶ ಇತ್ತು. ಲೋಕಸಭಾ ಚುನಾವಣೆ ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಸೂತ್ರಗಳನ್ನು ಇವತ್ತು ಚರ್ಚೆ ಮಾಡಿದಿರಿ. ಈ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನ ಗೆಲ್ಲುವಂಥದ್ದಕ್ಕೆ ಯಾವ ರೀತಿ ಮಾನದಂಡ, ಯಾವ ರೀತಿ ಒಗ್ಗಟ್ಟಿಂದ ಈ ಚುನಾವಣೆಯನ್ನು ಗೆದ್ದು ಒಂದು ಪ್ರಚಂಡ, ಅಂದರೆ ಇತಿಹಾಸದಲ್ಲಿ ಲೋಕಸಭೆಯಲ್ಲಿ ಯಾವುದೇ ಒಂದು ಪಾರ್ಟಿಗೆ ಅಷ್ಟು ಬಹುಮತ ಬಂದಿರಬಾರ್ದು, ಅಷ್ಟು ಬಹುಮತ ಬರೋ ರೀತಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಕೇಂದ್ರದ ನಾಯಕರು ನಮ್ಗೆ ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ನಮಗೆ 28ಕ್ಕೆ 28 ಸ್ಥಾನಗಳನ್ನು JDS ಜೊತೆ ಹೊಂದಾಣಿಕೆಯಿಂದ ಎರಡೂ ಪಕ್ಷಗಳು ಸಮನ್ವಯದಿಂದ, ಎರಡೂ ಕಾರ್ಯಕರ್ತರು ಸಮನ್ವಯದಿಂದ ಕೆಲಸ ಮಾಡೋ ಮುಖಾಂತರ ಗೆಲ್ಲಬೇಕು ಅಂತೇಳಿ ಚರ್ಚೆಗಳನ್ನು ನಾವು ಮಾಡಿದ್ದೀರಿ. ಒಂದಷ್ಟು ಅಪಸ್ವರ ಕೇಳಿಬಂತು, ಅಂದರೆ ಬೆಳಗ್ಗೆ ಕೂಬಾ ಅವರಿಗೆ ಟಿಕೆಟ್ ಕೊಡಬಾರ್ದು, ಕರಡಿ ಸಂಗಣ್ಣ ಅವರ ಕುಟುಂಬಕ್ಕೆ ಕೊಡಬಾರ್ದು, ಈ ರೀತಿಯಾದಂಥ ಚರ್ಚೆ ಕೂಡ ಆಗಿದೆ. ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಯಾವುದು ಪ್ರಾರಂಭದಲ್ಲೇ ನಾವು ಹೇಳಿದಿರಿ, ಯಾವುದೇ ಅಭ್ಯರ್ಥಿಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಬಾರ್ದು ಅಂತ ಸೂಚನೆನೇ ಕೊಟ್ಟಿದ್ರಿ. ಅದರಿಂದ ಯಾವುದೇ ಅಭ್ಯರ್ಥಿ ಬಗ್ಗೆ ಇಲ್ಲಿ ಚರ್ಚೆ ಆಗಿಲ್ಲ. ಅಭ್ಯರ್ಥಿಗಳ ಬಗ್ಗೆ ಈಗಾಗಲೇ ಕೇಂದ್ರದ ನಾಯಕರು ಸರ್ವೆಯನ್ನು ಮಾಡಿದ್ದಾರೆ. 2 ಸರ್ವೆ ಆಗಿದೆ. ಸರ್ವೆಯಲ್ಲಿ ಯಾರ್ಯಾರ್ದು ಪಾಸಿಟಿವ್ ಆಗಿ, ಅಂದರೆ ಅವರು ಗೆಲ್ತಾರೆ ಅನ್ನೋದು ಬರುತ್ತೆ, ಅದರ ಮೇಲೆ ಕೇಂದ್ರದ ನಾಯಕರು ಚರ್ಚೆ ಮಾಡಿ ಅದನ್ನು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಬಾರ್ದು ಅಂತ ಮೊದಲೇ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದು ಯಾವುದೇ, ನಾನು ಕೂಡ ಆ ಸಭೆಯಲ್ಲಿದ್ದೆ, ಯಾವ ಅಭ್ಯರ್ಥಿ ಬಗ್ಗೆನೂ ಇಲ್ಲಿ ಚರ್ಚೆ ಆಗಿಲ್ಲ. ಓಕೆ, ಇದು ರಾಮ ಮಂದಿರ ವಿಚಾರವಾಗಿ ನಾವು ಹೋಗೋದಿಲ್ಲ, ಇದು RSS ಮತ್ತು BJP ಕಾರ್ಯಕ್ರಮ, ಹಾಗಾಗಿ ನಾವು ಹೋಗೋದಿಲ್ಲ ಅಂತ ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಇವತ್ತೇನು ತೀರ್ಮಾನ ತೆಗೆದುಕೊಂಡಿದೆ, ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಸಮಾರಂಭ ಹೋಗಲ್ಲ ಅಂತೇಳಿ, ಇಡೀ ದೇಶದ ಎಲ್ಲ ಸಮುದಾಯದವರು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ ಇರ್ಬೋದು, ಪಾರ್ಸಿ, ಎಲ್ಲರೂ ಕೂಡ ರಾಮ ಮಂದಿರ ದರ್ಶನಕ್ಕೋಸ್ಕರ ನಾವೆಲ್ಲ ಕಾತರರಾಗಿದ್ದೀರಿ ಅಂತ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ದುರ್ಬುದ್ಧಿ, ಕಾಂಗ್ರೆಸ್ಸಿನ ಕುತಂತ್ರ ರಾಜಕಾರಣ, ಮುಸ್ಲಿಮು ಓಲೈಕೆ ಮಾಡುವಂಥ ರಾಜಕಾರಣ, ಪಾರ್ಲಿಮೆಂಟ್ ಚುನಾವಣೆಗೆ ಒಬ್ಬರಾದರೂ ನಮ್ಮ ಕೈ ಹಿಡೀಲಿ ಮುಸ್ಲಿಮರು ಮಾತ್ರ ಅಂತೇಳಿ ಇವತ್ತು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಭಾಳ ಒಳ್ಳೆಯ ಸಂಗತಿ ಅಲ್ಲ. ಇದು ಕಾಂಗ್ರೆಸ್ ಅವ್ರದ್ದು ಮೊದಲ ಇದಲ್ಲ, ಇದು ಹಿಂದೆ ಅವ್ರ ಚಾಳಿನೇ. ಇದು ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡಿಬೇಕಾದ್ರೆ ಕಾಂಗ್ರೆಸ್ ಅವರು ರಾಮ ಹುಟ್ಟಿದಾನೆ ಅನ್ನೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದರು. ಅದೇ ರೀತಿ ರಾಮ ಜನ್ಮಭೂಮಿ ಕುರುಹುಗಳೇನಿದೆ ಅದರ ಬಗ್ಗೆನೂ ಸಂದೇಹ ವ್ಯಕ್ತ ಮಾಡಿದರು. ರಾಮಾಯಣ ಅನ್ನೋದೇ ಕಾಲ್ಪನಿಕ, ರಾಮ ಹುಟ್ಟಿದರೆ ಅನ್ನೋದೇ ಕಾಲ್ಪನಿಕ, ಅದೊಂದು ಕತೆ, ವಾಲ್ಮೀಕಿ ರಾಮಾಯಣ ಒಂದು ಕತೆ, ಅದು ನಡೆದೇ ಇಲ್ಲ ಅಂತೇಳಿ ವಾದ ಮಾಡಿದಂಥ ಕಾಂಗ್ರೆಸ್ ಅವರಿಂದ ಇನ್ನೇನನ್ನು ಬಯಸಕ್ಕೆ ಸಾಧ್ಯ? ಅವ್ರಿಗೆ ಹಿಂದೂಗಳನ್ನು ಕಂಡ್ರೆ ಮೊದಲಿಂದ ಅಲರ್ಜಿ. ಈಗ ಖರ್ಗೆ ಅವರ ನೇತೃತ್ವದ, ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಹೇಳಿಕೆಗಳನ್ನು ಕೊಟ್ಟಿರೋವಂಥದ್ದು ಹಿಂದೂಗಳನ್ನು ಒಂದು ರೀತಿ ಕಡೆಗಣಿಸುವಂಥ ಮಾತುಗಳನ್ನು ಆಡಿದ್ದಾರೆ. ಮೊನ್ನೆ ಮಾಲ್ಡೀವ್ಸ್ ವಿಚಾರವಾಗಿ ಇಡೀ ದೇಶದ ಎಲ್ಲ ಸಿನಿಮಾ ನಟರಿರ್ಬೋದು, NCPಯ ಶರದ್ ಪವಾರ್ ಇರ್ಬೋದು, ಭಾಳಷ್ಟು ಜನ ಪ್ರಧಾನಮಂತ್ರಿಗೆ ಬೆಂಬಲವನ್ನು ವ್ಯಕ್ತ ಮಾಡಿದ್ದಾರೆ. ಆದರೆ ಖರ್ಗೆ ಅವರು, ಸೋನಿಯಾ ಗಾಂಧಿಯವರ ಗುಂಪೇನಿದೆ, ಅಲ್ಲಿ ಪ್ರಧಾನಮಂತ್ರಿಗೆ ಅವಮಾನ ಆದರೂ ಪರವಾಗಿಲ್ಲ, ಬೇರೆ ದೇಶದಲ್ಲಿ ಕಾಂಗ್ರೆಸ್ಸಿನ ಬೇಳೆ ಬೇಯಿಸ್ಕೊಬೇಕು, ಅಲ್ಲಿರುವಂಥ ಮಾಲ್ಡೀವ್ಸಲ್ಲಿರುವ ಮುಸಲ್ಮಾನರಿಗೆ ಏನೋ ಒಂದು ರೀತಿ ಎನ್ಕರೇಜ್ಮೆಂಟ್ ಮಾಡಬೇಕು ಅನ್ನೋ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಎಲ್ಲ ರೀತಿಯ ಒಂದಕ್ಕೊಂದು ಇವೆಲ್ಲ ಜೋಡಣೆ ಮಾಡ್ತಾ ಹೋದರೆ ಒಟ್ಟಾರೆ ಅವರು ಮುಸ್ಲಿಂ ಓಲೈಕೆಯ ಒಂದು ರಾಜಕಾರಣವನ್ನು ಮಾಡೋ ಮುಖಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಮೊನ್ನೆ ಕರ್ನಾಟಕ ಕಾಂಗ್ರೆಸ್ ನಾಯಕರುಗಳು
ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮೆಲ್ಲ ದೇವಸ್ಥಾನಗಳಲ್ಲೂ ಭಜನೆ, ಪೂಜೆ, ರಾಮ ಮಂತ್ರ, ರಾಮ ಜಪ, ರಾಮಾಯಣ ಇವೆಲ್ಲವನ್ನ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ನಾನೂ ರಾಮ, ನಾನೂ ಶಿವ, ನಮ್ಮ ಮನೆಗೆ ನೋಡಿ ಇಲ್ಲಿ ನೋಡಿ ರಾಮ, ಅಲ್ಲಿ ನೋಡಿ ರಾಮ, ಇಲ್ಲಿ ನೋಡಿ ರಾಮ ಅಂದರು. ಎಲ್ಲಪ್ಪ ರಾಮ ನಿಮಗೆ? ಸಿದ್ದರಾಮಯ್ಯನವರೇ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ, ನಾನು ಯಾವ ರಾಮನ್ನ ನೋಡಕ್ಕೆ ಹೋಗಲ್ಲ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ, ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ವಿರೋಧ ಇಲ್ಲ ಅಂತ ನೆನ್ನೆನೂ ಕೂಡ ಹೇಳಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ವಿರೋಧ ಇಲ್ಲ, ನಮ್ಗೆ ಕರೆದಿಲ್ಲ, ಆದರೆ ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲಿದ್ದಾರಪ್ಪ ಈಗ ನಿಮ್ಮ ಕಾಂಗ್ರೆಸ್ ಪಾರ್ಟಿ? ಏನು ತೀರ್ಮಾನ ತೆಗೆದುಕೊಂಡಿದೆ? ರಾಮ ಮಂದಿರ ವಿಚಾರವಾಗೂ ನೀವು ಈ ಥರ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಇಡೀ ದೇಶದ ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಿಂದೂ, ಮುಸ್ಲಿಂ, ನಾನು ಕಲೆಕ್ಟ್ ಮಾಡಿದ್ದ ಸುಮಾರು 6-7 ಕೋಟಿ ರೂಪಾಯಿ ಚೆಕ್ ಮುಖಾಂತರ ಕಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಒಂದು ಕೋಟಿಗೂ ಹಣ, 1 ಕೋಟಿ ಹಣವನ್ನು ಮುಸಲ್ಮಾನರೇ ಕೊಟ್ಟಿದ್ದಾರೆ. 1 ಕೋಟಿ ಹಣವನ್ನು ನಾನು ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ ಚೆಕ್ ಮುಖಾಂತರ. ಅಂದರೆ ಕಾಂಗ್ರೆಸ್ ಅವರು ಬೆಂಕಿ ಹಚ್ಚಿ ಹಿಂದೂ ಮುಸ್ಲಿಮನ್ನ ಮಾಡಿಯೋ ಅಂತ ಒಂದು ಕುತಂತ್ರವನ್ನು ಭಾಗವಾಗಿ ಇವತ್ತು ಮಾಡ್ತಾ ಇದ್ದಾರೆ. ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ ಅವ್ರಿಗೆ. ನಮ್ಮ ಮನೆ ಒಳಗಡೆ ಎಲ್ಲ ಫೋಟೋ ಇದೆ, ನಮ್ಮ ತಲೆ ಮೇಲೆ ಫೋಟೋ ಇದೆ, ಆದರೆ ರಾಮ ಮಂದಿರ ಮಾತ್ರ ಬೇಡ ಅಂತ ಹೇಳುವಂಥ ನೀಚ ಬುದ್ಧಿಯನ್ನು ಕಾಂಗ್ರೆಸ್ ಅವರು ತೋರಿಸ್ತಾ ಇದ್ದಾರೆ. ಅವರಿಗೆ ರಾಮನೇ ಬುದ್ಧಿ ಕಲಿಸ್ಬೇಕು. ದೇಶದ ಜನ ಮುಂದೆ ಬರುವಂಥ ದಿನಗಳಲ್ಲಿ ಅಯೋಧ್ಯೆ ಅಂತ ವಿಚಾರವಾಗಿ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅಲ್ಲಿ ಯಾರ್ಯಾರು ಕೊಡಬೇಕೋ ಭದ್ರತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ, ಅವರೆಲ್ಲರೂ ಹೋಗ್ತಾ ಇದ್ದಾರೆ. ಆದರೆ ಇವ್ರಿಗೆ ಮಾತ್ರ ಎಲ್ಲೋ ಕೇಡ್ಗಾಲಕ್ಕೆ ಅದೇನೋ ಹೇಳ್ತಾರಲ್ಲ, ಹಾಗೆ ಕಾಂಗ್ರೆಸ್ಗೆ ಒಂದು ರೀತಿ ಬುದ್ಧಿ ಭ್ರಮಣೆ ಆಗಿದೆ ಅಂತ ಅನಿಸ್ತೈತೆ. ಈ ತೀರ್ಮಾನವನ್ನು ಅವರು ತೆಗೆದುಕೊಳ್ಬಾರ್ದಾಯಿತು. ಮುಂದಿನ ದಿನಗಳಲ್ಲಿ ಈ ಶಾಪ ಅವರಿಗೆ ತಟ್ಟುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.